ನನ್ನ ಬದುಕಿರೋದೇ ನಿನಗಾಗಿ. ನಿನಗೆ ಯಾವುದು ಇಷ್ಟವೋ ಅದನ್ನು ಮಾಡೋದಕ್ಕಾಗೇ ನಾನು ಬದುಕಿರೋದು. ಇದು ಸತ್ಯ. ನೀನು ಹೇಳಿದ್ದು ಸರಿ ಇದೆ. ಯೋಗ್ಯೋ ರಾಜ ಭೀಮಸೇನೋ ಮಹಾತ್ಮ. ಭೀಮ ರಾಜನಾಗೋದಕ್ಕೆ ಯೋಗ್ಯ. ಹಾಗಾಗಿ ನೀನು ಅವನನ್ನು ರಾಜನನ್ನಾಗಿ ಮಾಡು. ನಾನು ನಪುಂಸಕ, ನನ್ನನ್ನು ರಾಜನನ್ನಾಗಿ ಮಾಡಿ ಏನು ಮಾಡ್ಕೋತೀನಿ? ಕೃಷ್ಣ ಹೋಗಿ ಅವನ ಕಾಲು ಹಿಡಿದು ನಮಸ್ಕಾರ ಮಾಡಿ ಮಾತಾಡ್ತಾನೆ. ಕೃಷ್ಣ, ನೀನು ಯಾರನ್ನೆಲ್ಲ ಇಲ್ಲಿಯವರೆಗೆ ಗೆದ್ದಿದೆಯೋ ಅವರನ್ನು ಒಬ್ಬ ಮನುಷ್ಯನಿಂದ ಗೆಲ್ಲೋದಕ್ಕಾಗಲ್ಲ. ಇಂದ್ರನಷ್ಟು ಸಾಮರ್ಥ್ಯ ಇದ್ದವರು ಕೂಡ ನಿನ್ನೆದುರಿಗೆ ಬಂದು ನಿಂತು ವೀರಸ್ವರ್ಗ ಸೇರಿದ್ದಾರೆ. ದ್ರೋಣ, ಭೀಷ್ಮ, ಭಗದತ್ತ, ವಿಂದ, ಅನುವಿಂದ, ಕಾಂಬೋಜ, ಸುದಕ್ಷಿಣ, ಶ್ರುತಾಯುಷ. ನಿನ್ನಲ್ಲಿರೋ ಅಸ್ತ್ರಗಳು ಅದ್ಭುತವಾದ ದಿವ್ಯಾಸ್ತ್ರಗಳು. ನಿನ್ನ ಲಾಘವ ಇದೆಯಲ್ಲ, ಅಂದರೆ ಅತ್ಯಂತ ವೇಗವಾಗಿ ಕೆಲಸ ಮಾಡುವಂಥದ್ದು ಅದು. ಮತ್ತು ನಿನ್ನ ಬಲ. ದುರ್ಯೋಧನ ಪಾಪಿ, ಆದರೆ ಅದಕ್ಕೆ ಮೂಲ ಕಾರಣ ಕರ್ಣ. ತಮದ್ಯ ಮೂಲಂ ಪಾಪಾನಾಂ. ಇಷ್ಟಕ್ಕೂ ಕಾಣಿಸ್ಕೊಂಡಿದ್ಯಾರು, ಮಾಡಿದ್ಯಾರು ಅಂದ್ರೆ ದುರ್ಯೋಧನ, ಆದರೆ ಅದರ ಹಿಂದಿರೋದು ಯಾರು ಅಂದರೆ ಕರ್ಣ. ಸೌತಿಂ ಧನಂಜಯ ಜಯ. ಹಾಗಾಗಿ ನೀನು ಕರ್ಣನನ್ನು ಇವತ್ತು ಗೆಲ್ಲಲೇಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಮಹಾಭಾರತ ಯುದ್ಧದ ಕೊನೆಯ ಹಂತದ ಯುದ್ಧದಲ್ಲಿದ್ದೀವಿ ಮತ್ತು ಅರ್ಜುನ, ಕೃಷ್ಣ ಮತ್ತು ಯುಧಿಷ್ಠಿರ ಇವರ ಸಂಭಾಷಣೆ ಮಧ್ಯೆ ಇದ್ದೀವಿ. ಸಾಕಷ್ಟು ವಿಚಾರಗಳನ್ನ ಸರ್ ನಮಗೆ ಹೇಳಿದರು ಮತ್ತು ಸಾಕಷ್ಟು ಭಾಳ ನಮ್ಗೆ ಗೊತ್ತಿಲ್ಲದಿರುವಂಥ ಬಹಳಷ್ಟು ವಿಚಾರಗಳು ಅಥವಾ ಬಹುತೇಕ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಸೊ ಈಗ ಅರ್ಜುನ ತನ್ನ ಒಂದು ಮಾತನ್ನು ಮುಗಿಸಿದ್ದಾನೆ ಅಥವಾ ಮುಗಿಸ್ತಾ ಇದ್ದಾನೆ. ಇಷ್ಟು ಹೇಳಿ ಹೇಳ್ತಾನೆ, ತವ ಪ್ರಿಯಾರ್ಥಂ ಮಮ ಜೀವಿತಂ ಹಿ ಬ್ರವೀಮಿ ಸತ್ಯಂ ತದವೇಹಿ ರಾಜನ್. ನನ್ನ ಬದುಕಿರೋದೇ ನಿನಗಾಗಿ. ನಿನಗೆ ಯಾವುದು ಇಷ್ಟವೋ ಅದನ್ನು ಮಾಡೋದಕ್ಕಾಗೇ ನಾನು ಬದುಕಿರೋದು. ಇದು ಸತ್ಯ. ಇದು ಅದು ನಿನಗೂ ಗೊತ್ತಿದೆ ಅಂತ ಯುಧಿಷ್ಠಿರನಿಗೆ ಹೇಳ್ತಾನೆ. ಅಂದರೆ ಅದು ನಿಜವೇ. ಅದು ಅಂದರೆ ಯುಧಿಷ್ಠಿರನಿಗಾಗಿಯೇ ಬದುಕಿದವರು ಅವರು ಅಂತ ಹೇಳಿ ಹೋಗಿ ಅವನ ಕಾಲು ಹಿಡಿದು ನಮಸ್ಕಾರ ಮಾಡಿ ಎದ್ದು ನಿಂತ್ಕೊಳ್ತಾನೆ ಅರ್ಜುನ. ನಿಂತ್ಕೊಂಡವನು ಹೇಳ್ತಾನೆ, ಇನ್ನೂ ಬಹಳ ತಡ ಇಲ್ಲ, ಅತ್ಯಂತ ಬೇಗ ಆ ಕೆಲಸ ಆಗತ್ತೆ ಅಂತ, ಅಂದರೆ ಕರ್ಣ ಸಂಹಾರ ಆಗತ್ತೆ ಅಂತ. ಇಷ್ಟ ಆಗ್ತಾ ಇದ್ದಾಗೆ ಯುಧಿಷ್ಠಿರ ಎದ್ದು ನಿಂತ್ಕೋತಾನೆ. ಮಂಚದಲ್ಲಿ ಮಲಗಿದವನು ಕೂತ್ಕೊಂಡಿದ್ದ ಅವನಿಗೆ ಎದ್ದು ನಿಂತ್ಕೊಳ್ತಾನೆ. ಒಂದು ನಿಟ್ಟುಸಿರು ಬಿಡುತ್ತಾನೆ. ನಿಟ್ಟುಸಿರು ಬಿಟ್ಟು ಬಹಳ ದುಃಖದಿಂದ ಮಾತಾಡ್ತಾನೆ. ಕೃತಂ ಮಯಾ ಪಾರ್ಥ ಯಥಾನ ಸಾಧು. ನಾನು ಮಾಡಿದ್ದು ಸರಿಯಾಗಲಿಲ್ಲ. ಏನ ಪ್ರಾಪ್ತಂ ವ್ಯಸನಂ ವಹ ಸುಘೋರಂ. ನನ್ನ ಕ್ರಿಯೆಗಳಿಂದಾಗಿ ನಿಮಗೆಲ್ಲ ಬಹಳ ಕಷ್ಟ ಆಯಿತು. ತಸ್ಮಾತ್ ಚಿರಶ್ಚಿಂದಿ ಮಮೇದ ಮಧ್ಯ ಕುಲಾಂತಕಸ್ಯಾಧಮ ಪುರುಷಸ್ಯ. ನಾನು ಕುಲಾಂತಕ, ನಾನು ಕುಲನಾಶಕ್ಕೆ ಕಾರಣ ಆದವನು, ನಾನು ಅಧಮ. ಹಾಗಾಗಿ ಕತ್ತಿ ತೆಗೆದು ನನ್ನ ಕತ್ತನ್ನು ಕತ್ತರಿಸಿ ನನ್ನನ್ನು ಕೊಂದು ಬಿಡು. ಈಗ ಅವನದ್ದು ಮುಗೀತು, ಇವನು ಶುರುವಾಯಿತು. ನಾವು ನಗ್ತೀವಿ, ಪಾಪ ಅವರು ಸಮಸ್ಯೆಯಲ್ಲಿದ್ದಾರೆ ಸೀರಿಯಸ್ ಆಗಿ. ಬಟ್ ಕೃಷ್ಣ ಹೇಗಿರ್ಬೋದು ಅಂತ, ಕೃಷ್ಣ ಅದನ್ನು ನಾವು ಅಂದರೆ ಅದನ್ನು ಮೀರಿದ ವ್ಯಕ್ತಿತ್ವ ಆಗಿರೋದ್ರಿಂದ ಇದು ಹೆಂಗೆ ಮುಗೀತಾನದು ಅವನಿಗೆ ಗೊತ್ತಿರೋದ್ರಿಂದ ಅವನು ಇವ್ರ ಥರ ಭಾವಕ ಆಗ್ತಾ ಇಲ್ಲ. ಅವನು ಈಸ್ ಬೀಯಿಂಗ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಸೇನ್. ಪಾಪಸ್ಯ ಪಾಪವ ವ್ಯಸನಾನ್ವಿತಸ್ಯ ವಿಮೂಢ ಬುದ್ಧೇರಲಸಸ್ಯ ಭೀರೋಹೋ ವೃದ್ಧಾವಮಂತು ಪರುಷಸ್ಯ ಚೈವ ಕಿಂತೆ ಚಿರಂ ಮನುವೃತ್ಯ ರುಕ್ಷಂ. ನಾನು ದುಷ್ಟ, ನಾನು ಪಾಪಿ, ನಾನು ನನಗೆ ಬುದ್ಧಿ ಇಲ್ಲ, ನಾನು ಕೆಲಸ ಮಾಡೋನಲ್ಲ ಅಂತ ನಾನು ಇಲ್ಲಿ ಯಾಕಿರಬೇಕು? ಗಚ್ಛಾಮ್ಯಹಂ ವನಮೇ ವಾದ್ಯ ಪಾಪ. ನಾನು ಕಾಡಿಗೆ ಹೋಗ್ಬಿಡ್ತೀನಿ, ನೀನು ಸುಖವಾಗಿರು. ನೀನು ಹೇಳಿದ್ದು ಸರಿ ಇದೆ. ಯೋಗ್ಯೋ ರಾಜ ಭೀಮಸೇನೋ ಮಹಾತ್ಮ. ಭೀಮ ರಾಜನಾಗೋದಕ್ಕೆ ಯೋಗ್ಯ. ಹಾಗಾಗಿ ನೀನು ಅವನನ್ನು ರಾಜನನ್ನಾಗಿ ಮಾಡು. ಕ್ಲೀಬಸ್ಯವ ಮಮ ಕಿಂ ರಾಜ್ಯಕೃತ್ಯಂ. ನಾನು ನಪುಂಸಕ, ನನ್ನನ್ನು ರಾಜನನ್ನಾಗಿ ಮಾಡಿ ಏನು ಮಾಡ್ಕೋತೀರಿ? ನಾನು ರಾಜ ಆಗಬಾರ್ದು, ಭೀಮನನ್ನು ರಾಜನ ಮಾಡು ಅಂತ. ಅಂದರೆ ಅವನ ಎದುರಿಗೆ ಇವನು ಕೃಷ್ಣ ಹೇಳಿದ್ದಾನೆ ಇದಿಷ್ಟು ಅಂತ, ಇವನು ಹೇಳಿದ್ದಾನೆ. ಆದರೆ ಯುಧಿಷ್ಠಿರ ಅದನ್ನು ಹಾಕಿ ತೊಗೊಂಡಿಲ್ಲ. ಅಂದರೆ ಹೇಳಿದ್ದನ್ನೆಲ್ಲ ಅವನು ತನಗೆ ತಾಗಿಸ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಈ ಥರದ ಮಾತುಗಳನ್ನು ಸಹಿಸೋಕ್ಕಾಗಲ್ಲ ನನಗೆ. ಹಾಗಾಗಿ ಭೀಮ ರಾಜನಾಗಿ ಬದುಕೋದು ಒಳ್ಳೆಯದು ಅಂತ ಹೇಳ್ತಾನೆ. ಅಂದರೆ ಇಂಥ ಮಾತುಗಳನ್ನು ಸಹಿಸೋಕ್ಕಾಗಲ್ಲ ಅಂದರೆ ನಾಳೆನೂ ಇಂಥ ಮಾತು ಬಂದರೆ ಅಂತ. ಈಗ ಇವತ್ತು ನೀನೇನು ಆಡಿದ್ಯೋ
ಯಾವತ್ತು ಬೇಕಾದರೂ ಇದನ್ನು ಆಡ್ಬೋದಲ್ಲ, ನೀನು ಯೋಗ್ಯ ಆಗಿರಲಿಲ್ಲ, ನಿನ್ನಿಂದ ನಮಸ್ಕಾರ ಕಷ್ಟ ಆಯಿತು, ನೀ ಜೂಜಾಡಿ ಕಳೆದೆ. ಸಾಧಾರಣ ಮನೆಗಳಲ್ಲೋ ಇನ್ನೊಂದರಲ್ಲೋ ಹೀಗೆ ಹೇಳ್ತಾ ಇರ್ತಾರೆ, ಆಗಾಗ ಹೇಳ್ತಾ ಇರ್ತಾರೆ, ಯಾಕೆ ಅನ್ಸ್ಕೊಂಡು ಬದುಕೋದು ಅಂತ. ಹಾಗಾಗಿ ನನಗೆ ಅನ್ಸ್ಕೊಂಡು ಬದುಕೋಕ್ಕಾಗಲ್ಲ, ನಾನು ಕಾಡಿಗೆ ಹೋಗ್ಬಿಡ್ತೀನಿ, ಭೀಮ ರಾಜ ಆಗಲಿ ಅಂತ ಹೇಳಿ ಹೀಗೆ ಹೇಳಿದವನು ದಡ್ ಅಂತ ಕೆಳಗೆ ಬಿದ್ದು ಬಿಡ್ತಾನೆ ಯುಧಿಷ್ಠಿರ. ಅಂದರೆ ಅವನು ವ್ಯಂಗ್ಯ ಮಾಡ್ತಾ ಇಲ್ಲ, ಅವ್ನು ಸೀರಿಯಸ್ಸಾಗಿ ತಗೊಂಡೇ ಬಿಟ್ಟಿದ್ದಾನೆ ಅದನ್ನ, ಅಷ್ಟು ಅವನು ಒಳಗಡೆ ಇದು ಮಾಡ್ಕೊಂಬಿಟ್ಟಿದ್ದಾನೆ. ಹಂಗೆ ಮಾಡಿದವನು ಮತ್ತೆ ಎದ್ದು ನಿಂತು ಹೊರಟು ಬಿಡ್ತಾನೆ ಕಾಡಿಗೆ ಹೊಂಟೆ ಅಂತ. ಏಷ ನಿರ್ಗಂತು ಮಥೋ ವನಾಯ, ಎದ್ದು ಹೊರಟೆ ನಾನೀಗ ಅಂತ ದಾಟ್ಕೊಂಡು ಹೋಗ್ತಾ ಇದ್ದಾನೆ ಇವರಿಬ್ಬರನ್ನ. ತಮ್ಮ ವಾಸುದೇವ ಪ್ರಣತೋಭ್ಯುವಾಚ, ಕೃಷ್ಣ ಹೋಗಿ ಅವನು ಕಾಲು ಹಿಡಿದು ನಮಸ್ಕಾರ ಮಾಡಿ ಮಾತಾಡ್ತಾನೆ. ಕೃಷ್ಣ ಯುಧಿಷ್ಠಿರನ ಕಾಲು ಅವನು ಯಾವಾಗಲೂ ನಮಸ್ಕಾರ ಮಾಡ್ತಿದ್ದ ಕೃಷ್ಣ, ಅಂದರೆ ಅವನು ಇದರ ಸಂಬಂಧದಲ್ಲಿ ದೊಡ್ಡವನಲ್ಲ, ಹಿರಿಯ ಆಗ್ತಾನಲ್ಲ. ಹಾಗಾಗಿ ಈಗ ಅವನು ಕಾಲು ಹಿಡಿದು ನಮಸ್ಕಾರ ಮಾಡಿ ಮಾತಾಡ್ತಾನೆ. ನಿನಗೆ ಗೊತ್ತಿತ್ತು ಅವನ ಪ್ರತಿಜ್ಞೆ, ಗಾಂಡೀವದ ಬಗ್ಗೆ ಅವನೇನು ಪ್ರತಿಜ್ಞೆ ಮಾಡಿದ್ದ ಅರ್ಜುನ ಅನ್ನೋದು ನಿನಗೆ ಗೊತ್ತಿತ್ತಲ್ವ ಮೊದಲೇ. ಆದರೆ ಅದನ್ನು ಗುಟ್ಟಾಗಿರಲಿಲ್ಲ. ಕೃಷ್ಣನಿಗೆ ಯುಧಿಷ್ಠಿರನಿಗೆ ಇವರಿಗೆಲ್ಲ ಗೊತ್ತಿತ್ತು ಈ ಪ್ರತಿಜ್ಞೆ ಇದೆ ಇವರದ್ದೆಲ್ಲ ಅಂತ. ನೀನು ಗೊತ್ತಿದ್ದ ಮೇಲೂ ನೀನು ಯಾಕೆ ಹೇಳಿದೆ ಹಾಗೆ, ಅದನ್ನು ಬೇರೆಯವರಿಗೆ ಕೊಡು ಅಂತ ಯಾಕೆ ಹೇಳಿದೆ? ಆಗ ಸಹಜವಾಗಿ ಯಾರು ಹೇಳಿದ್ರೋ ಅವರನ್ನು ಕೊಲ್ಲಬೇಕು ಅಂತ ಅವನು ಹೊರಡಬೇಕಲ್ವ. ಹಾಗಾಗಿ ಅವನಿಗೆ ನಿನ್ನನ್ನು ಕೊಲ್ಲೋಕೆ ಬರಲ್ಲ. ಕೊಲ್ಲೋಕೆ ಬರದೇ ಇದ್ದಾಗ ಸಾವಿನಂತಹ ಏನೋ ಒಂದನ್ನು ಮಾಡಿ ಅವನು ಪ್ರತಿಜ್ಞೆ ಪೂರೈಸ್ಕೊಳ್ಬೇಕು ಅಂತ ನಾನು ಹೇಳಿದ್ದಕ್ಕಾಗಿ ಅವನು ಹೀಗೆ ಮಾತಾಡಿದ್ದಾನೆ, ಅವನಾಗಿ ಮಾತಾಡಿದ್ದೂ ಅಲ್ಲ. ಅವನು ನಿನ್ನನ್ನು ನಿಂದಿಸ್ತಾ ಇಲ್ಲ, ಬೈತಾ ಇಲ್ಲ. ಮಚ್ಛಂದಾತ್ ಅವಮಾನೋಯಂ ಕೃತಸ್ತವ ಮಹೀಪತೆ, ನಿನಗೆ ಅವಮಾನ ಆಗಿದೆ ಸರಿ, ಈ ಅವಮಾನ ಮಾಡಿದ್ದವನು ನಾನು ಹೇಳಿದ್ದಕ್ಕಾಗಿ ಅಂತ. ಯಾಕೆಂದರೆ ಗುರುಣಾಂ ಅವಮಾನೋ ಹಿ ವಧೈತ್ಯಭಿಧೀಯತೆ, ಹಿರಿಯರನ್ನು ಅವಮಾನಿಸಿದರೆ ಹಿರಿಯರನ್ನು ಕೊಂದಂತೆ ಅಂತ. ಹಾಗಾಗಿ ಅವನು ಪ್ರತಿಜ್ಞೆ ಪೂರೈಸ್ಕೊಳ್ಳೋಕೆ ಹೊರಟಿದ್ದಾನೆ, ಅದು ಅವನಾಗಿಯೂ ಅಲ್ಲ ನಾನು ಹೇಳಿದ್ದಕ್ಕೆ. ಹಾಗಾಗಿ ಇಲ್ಲಿ ನಾವಿಬ್ಬರೂ ಅಪರಾಧಿಗಳು ಅಂತ ನೀ ಸ್ವೀಕಾರ ಮಾಡು, ನಮ್ಮಿಬ್ಬರನ್ನೂ ನೀನು ಕ್ಷಮಿಸು ಅಂತ. ಇಲ್ಲ ಅರ್ಜುನ ಒಬ್ಬ ಅಪರಾಧಿ ಆಗೋದಿಲ್ಲ, ತಪ್ಪಿತಸ್ಥ ಆಗೋದಿಲ್ಲ, ಹೇಳ್ಕೊಟ್ಟ ನಾನೂ ಇದ್ದೀನಿ. ಹಾಗಾಗಿ ನಾವಿಬ್ಬರೂ ನಿನ್ನ ಕಾಲಿಡಿದು ಕೇಳ್ಕೊಳ್ತಾ ಇದ್ದೀವಿ, ನಮ್ಮನ್ನು ಕ್ಷಮಿಸು ನೀನು ಅಂತ. ಶರಣಂ ತ್ವಾಂ ಮಹಾರಾಜ ಪ್ರಪನ್ನೋಸ್ವ ಉಭಾವಪಿ ಕ್ಷಂತುಮರ್ಹಸಿ ಮೇ ರಾಜನ್ ಪ್ರಣತಸ್ಯಾಭಿಯಾಚತಃ, ನಿನ್ನ ಕಾಲಿಡಿದು ಕೇಳ್ಕೊಳ್ತಾ ಇದ್ದೀನಿ, ನಮ್ಮಿಬ್ಬರನ್ನು ಕ್ಷಮಿಸು ನೀನು ಅಂತ ಹೇಳಿ ಇವತ್ತು ನಾನು ಪ್ರತಿಜ್ಞೆ ಮಾಡ್ತೀನಿ, ಇವತ್ತು ಕರ್ಣನ ರಕ್ತವನ್ನು ಭೂಮಿ ಕುಡಿಯತ್ತೆ ಅಂತ. ರಾಧೇಯಸ್ಯಾದ್ಯ ಪಾಪಸ್ಯ ಭೂಮಿ ಪಾಸ್ಯತಿ ಶೋಣಿತಂ ಸತ್ಯಂತೆ ಪ್ರತಿಜಾನಾಮಿ ಹತಂ ವಿದ್ಮಾದ್ಯ ಸೂತಜಂ. ಇವತ್ತು ಅವನು ಸತ್ತ ಅಂತ ನೀನು ತಿಳ್ಕೊ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಅಂತ. ಇಷ್ಟು ಹೇಳ್ತಾ ಇದ್ದಾಗ ಯುಧಿಷ್ಠಿರ ಕಾಲು ಹಿಡ್ಕೊಂಡಿದ್ದಲ್ಲ ಅವನನ್ನು ಎತ್ಕೊಳ್ತಾನೆ, ಮೇಲೆತ್ತಾನೆ. ಮೇಲೆತ್ತಿ ನಿಲ್ಲಿಸಿ ಕೈ ಜೋಡಿಸಿಕೊಂಡು ಮಾತಾಡ್ತಾನೆ. ಯುಧಿಷ್ಠಿರ, ಈಗ ನೀನು ಹೇಳದಂತೆ ಸರಿ ಇದೆ ಎಲ್ಲವುದು, ಅಂದರೆ ನೀನೀಗ ಮಾಡಿದ್ದು ಎಲ್ಲವೂ ಸರಿ ಇದೆ. ನಮ್ಮನ್ನು ಕಾಪಾಡ್ತಾ ಇರೋನು, ನಮ್ಮನ್ನು ಕಷ್ಟದಿಂದ ಬೆಳೆಸ್ತಾ ಇರೋನು ಎಲ್ಲವೂ ನೀನೇ. ನಿನ್ನಿಂದಾಗಿ ನಾವು ಬದುಕೊಂಡಿದ್ದೀವಿ. ಭವಂತ ನಾಥಮಾಸಾಧ್ಯ ಆವಾಂ ವ್ಯಸನ ಸಾಗರಾತ್ ಘೋರಾದದ್ಯ ಸಮುತ್ತೀರ್ಣ ಉಭಾ ವಜ್ಞಾನ ಮೋಹಿತವು. ನಮಗಿಬ್ಬರಿಗೂ ಅಜ್ಞಾನ ಕಾಡಿತ್ತು, ಅರ್ಜುನನಿಗೆ ನನಗೆ ಇಬ್ಬರಿಗೂ. ಇವತ್ತು ನಿನ್ನಿಂದಾಗಿ ನಾವು ದೊಡ್ಡ ಕಷ್ಟದಿಂದ ಪಾರಾದ್ವಿ ಅಂತ. ಅಂದರೆ ಈಗ ಕೃಷ್ಣ ಇಲ್ಲದೇ ಇದ್ರೆ ಏನಾಗಬೇಕಾಗಿತ್ತಲ್ಲಿ ಅಂತ. ಹಾಗಾಗಿ ದೊಡ್ಡ ಕಷ್ಟದಿಂದ ಅಜ್ಞಾನಿಗಳಾದ ನಮ್ಮಿಬ್ಬರನ್ನು ನೀನು ಕಾಪಾಡದೆ ಅಂತ. ಇಷ್ಟು ಆಗ್ತಾ ಇದ್ದಂತೆ ಈಗ ಅರ್ಜುನ ಯುಧಿಷ್ಠಿರನ ಕಾಲು ಹಿಡ್ಕೊಂಡು ಅಳ್ತಾ ಮಾತಾಡ್ತಾನೆ. ಅವನನ್ನು ಎತ್ತಿ ಮತ್ತೆ ಯುಧಿಷ್ಠಿರ ಅರ್ಜುನನನ್ನು ಸಮಾಧಾನ ಪಡಿಸ್ತಾನೆ, ಅವನನ್ನು ಆಲಿಂಗನ ಮಾಡಿಕೊಂಡು ಸಮಾಧಾನ ಮಾಡ್ತಾನೆ. ಇಬ್ಬರು ಬಹಳ ಹೊತ್ತು ಅಳ್ತಾ ಇದ್ರಂತೆ. ರುದಿತ್ವಾತು ಚಿರಂಕಾಲಂ ಭ್ರಾತರೋ ಸುಮಹಾದ್ಯುತಿ ಕೃತಶೋಚೌ ನರವ್ಯಾಘ್ರೌ ಪ್ರೀತಮಂತೌ ಬಭೂವತು. ಬಹಳ ಹೊತ್ತು ಅಳ್ತಾ ಇದ್ರಂತೆ. ಆಮೇಲೆ ಮುಖ ಎಲ್ಲ ತೊಳ್ಕೊಂಡು ಇಬ್ಬರು ಒಬ್ಬರ ಬಗ್ಗೆ ಇನ್ನೇನು ನಡೀಲಿಲ್ಲ ಅನ್ನೋ ಥರ ಮರೆತು ಇಬ್ಬರು ಮತ್ತೆ ಯಥಾಸ್ಥಿತಿಗೆ ಬಂದರು ಅಂತ. ಇದು ಈ ಥರದ್ದು ಘಟನೆಗಳು ಭಾಳ ಆಗ್ತವೆ. ಈ ಹೆಣ್ಮಕ್ಳಲ್ಲಿ ಭಾಳ ಆಗುತ್ತೆ ಇದು. ಇಬ್ಬರು ಜಗಳ ಆಡ್ಕೋತಾರೆ, ಆಮೇಲೆ ಇಬ್ಬರು ಅಳ್ತಾರೆ, ಆಮೇಲೆ ಇಬ್ಬರು ಸಮಾಧಾನ ಮಾಡ್ಕೊಂಡು ಒಬ್ರಿಗೂ ಸಮಾಧಾನ ಮಾಡಿಕೊಂಡು ಆಯ್ತು ಬಿಡವ ಅಂಥೇಳಿ. ನಾನು ನೋಡಿಲ್ಲ ಆ ಥರ, ಬಟ್ ನನಗೆ ಎಲ್ಲಿ ನೋಡಿದ್ದೀನಿ ನೆನಪಿಲ್ಲ, ಬಟ್ ಆ ಥರದ್ದು ಸುಮಾರು ಮಾಡ್ಕೋತಾರ ಆ ಥರ ಇರುತ್ತೆ. ಅದು ಭಾಳ ಒಳ್ಳೇದು ಆ್ಯಕ್ಚುಲಿ. ಅಂದರೆ ತುಂಬ ಒಳ್ಳೇದು. ಹೌದು, ಗಂಡಸರು ಇಷ್ಟು ಹೀಗೆ ಕರಗಲ್ಲ, ಹೀಗೆ ಕರಗೋದು ಕಲ್ತ್ಕೋಬೇಕು ಅವರು. ಅವ್ರು ಮತ್ತೇನೋ ಒಂದು ಬಿಗುಮಾನ ಇಟ್ಕೋತಾರೆ. ಈ ಕಣ್ಣೀರು ಹಾಕಿದ್ರೆ ಏನಾಗ್ಬಿಡುತ್ತೇನೋ, ನಾನು ತನ್ನ ತಪ್ಪು ಅಂದ್ರೆ ಏನಾಗ್ಬಿಡುತ್ತೇನೋ ಒಂದು ಇರುತ್ತೆ ಅವರಿಗೆ. ಅದಕ್ಕೆ ಗಂಡಸರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೆಣ್ಮಕ್ಳು ಜಾಸ್ತಿ ಆಯುಷ್ಯ ಇರೋದು ಅದಕ್ಕೆ. ಬಿಕಾಸ್ ಅವ್ರು ಬಿಗುಮಾನ ಇಲ್ಲದೆ ಅವ್ರು ಎಲ್ಲರ ಜೊತೆ ಬೆರೀತಾರೆ, ಅವ್ರು ಸಿಟ್ಟು ಮಾಡ್ಕೋತಾರೆ, ಕರಗ್ತಾರೆ, ಎಲ್ಲ ಆಗುತ್ತೆ. ಗಂಡಸು ಭಾವಗಳನ್ನು ಅವರು ಹರಿಸ್ಬಿಡ್ತಾರೆ. ಭಾವಗಳನ್ನ ಹರಿಸೋದ್ರಲ್ಲಿ ಮೊದಲನೇ ಭಾವ ಯಾವುದಂದ್ರೆ ಗಂಡನಿಗೆ ಬೈಯೋದು. ಗಂಡಸರು ಬೈಬೇಕು ಅಂತಂದ್ರೂ ಒಳಗೆ ಇಟ್ಕೊಂಡು
ಹೀಗೆ ಒಟ್ಟು ಅದೊಂದು ಏನು ಸುಖಾಂತ ಆಗುತ್ತೆ. ಸುಖಾಂತ ಆಗ್ತಾ ಇದ್ದಾಗೆ ಅರ್ಜುನ ಇನ್ನೊಂದು ಸಲ ಹೇಳ್ತಾನೆ, ನಿನ್ನ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಕರ್ಣನನ್ನು ಕೊಂದು ನಿನಗೆ ಇಲ್ಲಿ ಸುದ್ದಿ ತಗೊಂಡು ಬರ್ತೀನಿ ಅಂತ ಹೋಗಿ ಹಾಗೆ ಮಾಡಿ ಬರ್ತೀನಿ ಅಂತ ಹೇಳಿದವನು ಕೃಷ್ಣನಿಗೆ ಹೇಳ್ತಾನೆ, ಕಲ್ಪ್ಯತಾಂಚ ರಥೋ ಭೂಯೋ ಯುಜ್ಯತಾಂಚ ಹಯೋತ್ತಮ ಆಯುಧಾನಿ ಚ ಸರ್ವಾಣಿ ಸಜ್ಜಂತಾಂ ವೈ ಮಹಾರಥೆ. ಈಗ ನಮ್ಮ ರಥ ಸಿದ್ಧ ಆಗಿದೆ ಯುದ್ಧಕ್ಕೆ ಬೇಕಾಗುವಂತೆ, ಆದರೆ ಅದನ್ನು ಇನ್ನಷ್ಟು ಸರಿಪಡಿಸಿ ರಥವನ್ನು ಕುದುರೆಗಳನ್ನು ಮತ್ತೊಮ್ಮೆ ಕಟ್ಟಿ ಬೇಕಾದ ಆಯುಧಗಳನ್ನೆಲ್ಲ ತುಂಬಿಸು ಅಂತ ಕೃಷ್ಣನಿಗೆ ಹೇಳ್ತಾನೆ. ಅಂದರೆ ಅಲ್ಲಿಯವರೆಗೆ ಅವನು ಕೃಷ್ಣ ಇವರ ದೇವರು, ಈಗ ಸಾರಥ್ಯ ಅಲ್ಲ, ಹಾಗಾಗಿ ಅದಷ್ಟನ್ನು ಮಾಡಬೇಕಲ್ಲ. ಕೃಷ್ಣ ದಾರಕನಿಗೆ ಹೇಳ್ತಾನೆ ಮತ್ತೆ ರಥವನ್ನು ಸಿದ್ಧಪಡಿಸೋನು. ಸಾಧಾರಣವಾಗಿ ಏನು ಮಾಡ್ತಿದ್ರು ಅಂದರೆ ರಥ ಹಿಂದಿರುಗಿ ಬಂದ ಮೇಲೆ ರಾತ್ರಿ ಅದೆಲ್ಲ ಮಾಡ್ತಾಯಿದ್ರು. ಕುದುರೆನೆಲ್ಲ ಗಾಯ ಆದರೂ ನೋಡೋದು, ರಥದಲ್ಲಿ ಇನ್ನೇನೇನು ಕೊರತೆ ಇದೆ ವಸ್ತುಗಳು ಅಂತ ಅದನ್ನೆಲ್ಲ ತುಂಬಿಕೊಳ್ಳೋದು ಅಂತೆಲ್ಲ ಮಾಡ್ತಾಯಿದ್ರು. ಈಗ ಮಧ್ಯದಲ್ಲೇ ಬಂದಿದ್ವಲ್ಲ, ಮತ್ತು ಈಗ ಒಂದು ದೊಡ್ಡ ಯುದ್ಧಕ್ಕೆ ಅಂತ ಹೊರಟಿದ್ದಾನಲ್ಲ, ಹಾಗಾಗಿ ಮತ್ತೆ ಸಿದ್ಧಪಡಿಸೋದಕ್ಕೆ ಹೇಳ್ತಾನೆ ದಾರಕನಿಗೆ. ದಾರಕ ಅಷ್ಟು ಮಾಡ್ತಾನೆ. ಅಷ್ಟಾಗಿ ಅವರು ಹೊರಡ್ತಾರೆ. ಮತ್ತೊಮ್ಮೆ ಯುಧಿಷ್ಠಿರ ಅರ್ಜುನನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ. ಮಂಗಲ ವಾದ್ಯಗಳೆಲ್ಲ ಮೊಳಗ್ತಾ ಇರುವಂತೆ ಮತ್ತೆ ಕೃಷ್ಣಾರ್ಜುನರು ಹೊರಡ್ತಾರೆ. ಹೋಗ್ತಾ ಇರುವಾಗ ಒಂದಿಷ್ಟು ಶುಭ ಶಕುನಗಳು ಅವರಿಗೆ ಆಗುತ್ತವೆ. ಎಲ್ಲ ಕಡೆ ದಿಕ್ಕುಗಳು ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತವೆ. ಕೆಲವು ಪಕ್ಷಿಗಳು ಇವರಿಗೆ ಪ್ರದಕ್ಷಿಣೆ ಬರ್ತವೆ. ಕೆಲವು ಪಕ್ಷಿಗಳು ಮಂಗಳಕರವಾಗಿ ಕೂಗುವ ಪಕ್ಷಿಗಳು ಕೂಗುತ್ತವೆ. ಆಮೇಲೆ ಈ ಮಾಂಸ ತಿನ್ನುವಂಥ ಪಕ್ಷಿಗಳೆಲ್ಲ ಇವನ ರಥದ ಮುಂದೆ ಹೋಗ್ತಾ ಇರ್ತವೆ. ಹದ್ದು ಇಂಥ ಪಕ್ಷಿಗಳೆಲ್ಲ ಇದರಿಂದ ಕಾಗೆ ಇವೆಲ್ಲ ಮುಂದೆ ಹೋಗ್ತಾ ಇರ್ತವೆ. ಹೀಗೆ ಶುಭ ಶಕನಗಳಾಗ್ತವೆ ಅವ್ರು ಹೋಗ್ತಾ ಇರುವಾಗ ಅರ್ಜುನ ಅದೇ ಯೋಚನೆಯಲ್ಲಿ ಇರ್ತಾನೆ. ಅವನಿಗೆ ಅದು ಚಿಂತೆ ಆಗುತ್ತೆ, ಹೇಗೆ ಇದನ್ನು ಮಾಡೋದು ಅಂತ ಯೋಚನೆ ಆಗುತ್ತೆ. ಚಿಂತಾಚ ವಿಪುಲ ಜಜ್ಞೆ ಕಥನ್ವೇ ತದ್ಭವಿಷ್ಯತಿ ಅಂತ. ಅಂದರೆ ಕರ್ಣನ ಸಂಹಾರ ಅಂತ ಅನ್ನೋದಷ್ಟು ಸುಲಭವಾಗಿ ಏನೋ ಆಗಿಬಿಡೋದಿಲ್ಲ ಅಂತ. ಹಾಗಾಗಿ ಹೇಗೆ ಅಂತ ಯೋಚನೆ ಆಗುತ್ತೆ. ಯೋಚಿಸ್ತಾ ಇರುವಂತೆ ಮಹಾನ್ ಸ್ವೇದೋ ವ್ಯಜಾಯತ ಅಂತ ಬೆವರ್ತಾನೆ ಅರ್ಜುನ, ಬೆವರ್ತಾನೆ. ಕೃಷ್ಣನಿಗೆ ಗೊತ್ತಾಗತ್ತೆ ಇದು ಹಿಂಗಾಗಿದೆ ಅಂತ. ಅವನು ಹೇಳೋದಕ್ಕೆ ಆರಂಭ ಮಾಡ್ತಾನೆ, ನೀನು ಯಾರನ್ನೆಲ್ಲ ಇಲ್ಲಿಯವರೆಗೆ ಗೆದ್ದಿದೆಯೋ ಅವರನ್ನು ಒಬ್ಬ ಮನುಷ್ಯನಿಂದ ಗೆಲ್ಲೋದಕ್ಕಾಗಲ್ಲ. ಇಂದ್ರನಷ್ಟು ಸಾಮರ್ಥ್ಯ ಇದ್ದವರು ಕೂಡ ನಿನ್ನೆದುರಿಗೆ ಬಂದು ನಿಂತು ವೀರಸ್ವರ್ಗ ಸೇರಿದ್ದಾರೆ. ದ್ರೋಣ, ಭೀಷ್ಮ, ಭಗದತ್ತ, ವಿಂದ, ಅನುವಿಂದ, ಕಾಂಬೋಜ, ಸುದಕ್ಷಿಣ, ಶ್ರುತಾಯುಷ, ಅಚ್ಯುತಾಯುಷ, ಇಂತಹ ಎಷ್ಟು ಜನ ಮಹಾನ್ ವೀರರನ್ನು ನೀನು ಇಷ್ಟೇ ದಿನದಲ್ಲಿ ನೀನು ಅವರನ್ನು ಸೋಲಿಸಿದ್ದಿ. ನಿನ್ನಲ್ಲಿರೋ ಅಸ್ತ್ರಗಳು ಅದ್ಭುತವಾದ ದಿವ್ಯಾಸ್ತ್ರಗಳು. ನಿನ್ನ ಲಾಘವ ಇದೆಯಲ್ಲ, ಅಂದರೆ ಅತ್ಯಂತ ವೇಗವಾಗಿ ಕೆಲಸ ಮಾಡುವಂಥದ್ದು ಅದು, ಮತ್ತು ನಿನ್ನ ಬಲ, ಮತ್ತು ಯಾವಾಗ ಬಾಣ ಹೊಡಿಬೇಕು, ಎಷ್ಟು ದೂರಕ್ಕೆ ಹೊಡಿಬೇಕು, ಗುರಿ ಇಟ್ಟು ಹೊಡಿಬೇಕು, ಇವೆಲ್ಲದರಲ್ಲೂ ನಿನ್ನಂಥ ನಿಷ್ಣಾತ ಇನ್ನೊಬ್ಬ ಇಲ್ಲ ಅಂತ. ಮತ್ತು ಯುದ್ಧದ ಎಲ್ಲ ತಂತ್ರಗಳು ನಿನಗೆ ಗೊತ್ತಿದೆ, ಅದರ ವಿಜ್ಞಾನ ಗೊತ್ತಿದೆ ಅಂತ. ಮತ್ತು ಯುದ್ಧ ಮಾಡುವಾಗ ನಿನಗೆ ಎಲ್ಲೂ ಒಂದು ಮೌಢ್ಯ ಆವರಿಸೋಲ್ಲ ಅಂತ. ಮೌಢ್ಯ ಅಂದರೆ ಈಗೇನು ಮಾಡಬೇಕು ಅಂತ ಯಾವಾಗಲೂ ಇರುತ್ತಲ್ಲ, ಹೋರಾಟದಲ್ಲೋ ಅಥವಾ ಕೆಲಸ ಮಾಡುವಾಗಲೂ ಒಂದ್ಸಲ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಥರ ಒಂದು ಬಂದುಬಿಡತ್ತಲ್ಲ. ಯುದ್ಧ ಎಲ್ಲ ಮಾಡುವಾಗ ಯಾವಾಗಲೂ ಯಾರಿಗೂ ಒಂದು 10 ಸಲ ಆಗಿರುತ್ತೆ ಅದು ಈಗೇನು ಮಾಡಲಿ ಅಂತ. ಅಸಮ್ಮೋಹಶ್ಚ ಯುದ್ಧೇಶು ಅಂತ, ನಿನಗೆ ಯಾವ ಕ್ಷಣದಲ್ಲೂ ಈಗೇನು ಮಾಡಬೇಕು ಅಂತ ಒಂದು ಯೋಚನೆ ಬರೋಲ್ಲ ನಿನಗೆ ಅಂತ, ಅಷ್ಟು ಇದಿರುತ್ತೆ ನಿನಗೆ ಅಂತ. ನೀನು ಮನುಷ್ಯರನ್ನೇನೋ ದೇವಾಸುರರನ್ನು ನೀನು ಕೊಲ್ಲಬಲ್ಲೆ, ಭೂಮಂಡಲದಲ್ಲಿ ನಿನ್ನಂಥ ಒಬ್ಬ ನಿನಗೆ ಸಮಾನವಾದ ಯೋಧ ಇಲ್ಲ ಅಂತ ಹೇಳ್ತಾನೆ. ಇನ್ನು ನಿನ್ನ ಕೈಯಲ್ಲಿರುವ, ಅಂದರೆ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂದರೆ, ಅರ್ಜುನ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಮೈ ಬೆವರಿದೆ ಅಂತ ಅಂದಾಗ ಅವನಿಗೊಂದು ಚಿಂತೆ ಆವರಿಸಿದೆಯಲ್ಲ, ಅದನ್ನು ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾನೆ ಅಂತ. ಅದನ್ನು ಒಬ್ಬ ಎಷ್ಟು ಒಳ್ಳೆ ಕೌನ್ಸಿಲರ್ ಅಂತ ಅವನು. ಯಾವಾಗ ಏನನ್ನು ಹೇಳಬೇಕು, ಹೇಗೆ ಹೇಳಬೇಕು ಅಂತ. ಅಂದರೆ ಅರ್ಜುನನಿಗೂ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಆದರೆ ಆ ಸಮಯಕ್ಕೆ ಹೇಳಬೇಕಾಗತ್ತೆ, ನಿನ್ನಿಂದ ಆಗತ್ತೆ ನೋಡು ಅಂತ ಹೇಳಬೇಕಾಗಿ ಬರುತ್ತೆ. ಅದನ್ನು ಹೇಳ್ತಾನೆ. ನಿನ್ನ ಕೈಯಲ್ಲಿರುವಂಥ ಗಾಂಡೀವ ಸಾಮಾನ್ಯವಾದದ್ದೇನಲ್ಲ, ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಮಾಡಿದ್ದದು ಅಂತ. ಬಿಲ್ಲನ್ನು ಯಾರೋ ಊರಲ್ಲಿ ಮಾಡಿಕೊಡ್ತಾ ಇದ್ರು, ಬಿಲ್ಲುಗಳನ್ನು, ಆಯುಧಗಳನ್ನು ಮಾಡೋರು ಯಾರೋ ಇರ್ತಾ ಇದ್ದಿದ್ರಲ್ಲ, ಆದರೆ ನಿನ್ನದು ಆಗಲ್ಲ ಅಂತ. ಹಾಗಾಗಿ ಸೃಷ್ಟಿಕರ್ತ ಸೃಷ್ಟಿಸಿದ ಗಾಂಡೀವವನ್ನು ಇಟ್ಕೊಂಡು ಯುದ್ಧ ಮಾಡ್ತಾ ಇದೀಯ ನೀನು ಅಂತ. ಆದರೆ ಅವಶ್ಯಂತು ಮಯಾ ವಾಚ್ಯಂ ತತ್ ಪಥ್ಯಂ ತವ ಪಾಂಡವ ಮಾವಮಂಸ್ಥಾ ಮಹಾಬಾಹೋ ಕರ್ಣ ಮಾವಹ ಶೋಭಿನಂ. ಹಾಗಂತ ನೀನು ಕರ್ಣನನ್ನು ಕಡಿಮೆ ಅಂತ ಅಂದಾಜು ಮಾಡುವಂತಿಲ್ಲ ಅಂತ, ಅಂಡರ್ ಎಸ್ಟಿಮೇಟ್ ಮಾಡುವಂತಿಲ್ಲ ಅಂತ. ಇದನ್ನು ನಾನು ನಿನಗೆ ಹೇಳಲೇಬೇಕು. ಅವಶ್ಯಂತು ಮಯಾ ವಾಚ್ಯಂ ಅಂದರೆ ನಿನ್ನೆದ್ರಿಗೆ ಕರ್ಣ ಏನು ಬಿಡು ಅಂತಲ್ಲ ಅಂತ. ನಿನಗಿಷ್ಟು ಸಾಮರ್ಥ್ಯ ಇದೆ, ನೀನು ಇಂತಿಂಥವರನ್ನೆಲ್ಲ ಸೋಲಿಸಿದ್ದಿ, ಕೊಂದಿದ್ದಿ ಅನ್ನೋದೆಲ್ಲ ನಿಜ. ನಿನ್ನ ಹತ್ರ ಇರುವಂತಹ ಆಯುಧವೂ ಅದ್ಭುತವಾದದ್ದು ಅಂತ ನಿಜ. ಆದರೆ
ಕರ್ಣ ಸಾಮಾನ್ಯ ಅಂತ ಪರಿಗಣಿಸುವಂತಿಲ್ಲ ಅನ್ನೋದನ್ನು ನಾನು ನಿನಗೆ ಹೇಳಲೇಬೇಕು ಅಂತ. ಅಂದರೆ ಸುಮ್ಮನೆ ಹುಸಿ ಭರವಸೆಗಳನ್ನು ಕೊಡ್ತಾ ಇಲ್ಲ ಅಂತ, ಅವನ್ಯಾವ ಲೆಕ್ಕ ಬಿಡು ನಿನಗೆ, ನೀನು ಹಿಂಗೆ ಅಂತ, ಹಾಗಲ್ಲ ಅಂತ ಕೃಷ್ಣನ ಮಾತು. ಕರ್ಣ ಬಲಶಾಲಿ, ಧೈರ್ಯಶಾಲಿ ಮತ್ತು ಅವನಲ್ಲಿ ಅಸ್ತ್ರಗಳಿವೆ. ಅಂದರೆ ಒಬ್ಬ ಮಹಾವೀರನಲ್ಲಿ ಏನೆಲ್ಲ ಇದ್ದರೆ ಅವನು ಗೆಲ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಬಾಹುಬಲ ಅನ್ನೋದು ದೈಹಿಕ ಬಲ ಅನ್ನೋದು ಮೊದಲು ಬೇಕು, ಅದಿದೆ ಅವನಿಗೆ. ಆಮೇಲೆ ಧೈರ್ಯ, ಮನೋಬಲ ಬೇಕು, ಅದಿದೆ ಅವನಿಗೆ. ಅಸ್ತ್ರಗಳಿವೆ. ಇದಾದ ಮೇಲೆ ಏನು ಬೇಕು ಅಂದರೆ ಅಸ್ತ್ರಗಳು ಬೇಕು. ಮಹಾರಥನಾಗಿದ್ದಾನೆ ಅವನು. ಚಿತ್ರಯೋಧಿ ಅವನು, ಅಂದರೆ ಅದ್ಭುತವಾಗಿ ಯುದ್ಧ ಮಾಡುವಂಥವನು. ದೇಶೇ ಕಾಲೇ ಚ ಕೋವಿದಃ, ಯಾವ ಹೊತ್ತಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ. ಯಾವ ಜಾಗದಲ್ಲಿ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಂತ ಅವನಿಗೆ ಗೊತ್ತಿದೆ. ತೇಜಸ್ಸಿನಲ್ಲಿ ಅಗ್ನಿಯಂತೆ ಕಾಣಿಸ್ತಾನೆ. ಅವನ ವೇಗದಲ್ಲಿ ವಾಯುವಿನಷ್ಟು ಸಮಾನ ಅವನು. ಅಂತಕಃ ಪ್ರತಿಮಃ ಕ್ರೋಧೆ, ಸಿಟ್ಟಿನಲ್ಲಿ ಅಂತಕನಂತ, ಯಮನಂತ ಕ್ರೋಧ ಅವನದ್ದು. ಹಾಗಿದ್ದಾನೆ ಅವನು. ಉದ್ದವಾದ ಕೈಗಳು ಅವನದ್ದು, ವಿಶಾಲವಾದ ಎದೆ, ಮತ್ತು ಅತಿಮಾನೀಚ ಶೂರಶ್ಚ ಪ್ರವೀರ ಪ್ರಿಯದರ್ಶನ ಅಂತ ತನ್ನ ಕುರಿತು ಅವನಿಗೆ ಅತ್ಯಂತ ಭರವಸೆ ಇದೆ ಅಂತ. ಅವನಿಗೆ ಶೂರ ಕೂಡ ಹೌದು, ವೀರ ಕೂಡ ಹೌದು, ಪ್ರಿಯದರ್ಶನ ಅಂತ ಅಂದರೆ ಅವನನ್ನು ನೋಡಿದರೆ ಖುಷಿಯಾಗತ್ತೆ ಯಾರಿಗೂ, ಹಾಗಿದ್ದಾನೆ ಅವನು ಅಂತ. ಹಾಗಾಗಿ ಸರ್ವೈರ್ ಯೋಧ ಗುಣೈರ್ಯುಕ್ತ ಮಿತ್ರಾಣಾಂ ಅಭಯಂಕರ, ಒಬ್ಬ ಯೋಧನಲ್ಲಿ ಇರಬೇಕಾದ ಅಷ್ಟೂ ಗುಣಗಳು ಅವನಲ್ಲಿದೆ. ತನ್ನವರಿಗೆ ಅವನು ಅಭಯ ಕೊಡುವವನು ಅವನು ಅಂತ. ಮತ್ತು ಸತತಂ ಪಾಂಡವದ್ವೇಷಿ, ಅಂದರೆ ಕರ್ಣನಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾನೆ ಇವತ್ತಿನ ಯುದ್ಧಕ್ಕೆ. ಸತತಂ ಪಾಂಡವದ್ವೇಷಿ, ಇನ್ನೊಂದೇನೆಂದರೆ ಪ್ರತಿಕ್ಷಣ ಅವನು ಪಾಂಡವರನ್ನು ದ್ವೇಷ ಮಾಡ್ತಾನೆ. ಈಗ ಉಳಿದವರೆಲ್ಲ ಭೀಷ್ಮ ದ್ರೋಣಾದಿಗಳು ಸಮಸ್ಯೆ ಅಲ್ಲ ಅಂತ ಇವರಿಗೆ ಕಂಡಿತ್ತು, ಯಾಕೆಂದರೆ ಅವರು ಪಾಂಡವ ದ್ವೇಷಿಗಳಲ್ಲ. ಕರೆಕ್ಟ್. ಅಲ್ಲಿ ಕರ್ಣ ಹಾಗಲ್ಲ. ಕರ್ಣ ಪಾಂಡವರನ್ನು ನಖಶಿಕಾಂತ ದ್ವೇಷಿಸ್ತಾನೆ. ಜೊತೆಗೆ ಧಾರ್ತರಾಷ್ಟ್ರ ಹಿತೇರತಃ, ದುರ್ಯೋಧನನಿಗೆ ಹಿತ ಯಾವುದೋ ಅದನ್ನು ಮಾಡಬೇಕು ಅನ್ನೋದರಲ್ಲೇ ಅವನು ಸದಾ ನಿರತ. ಭೀಷ್ಮ ದ್ರೋಣಾದಿಗಳು ಯಾರೂ ಹೀಗಲ್ಲ. ಭೀಷ್ಮ, ದ್ರೋಣ, ಶಲ್ಯ, ಅಶ್ವತ್ಥಾಮ, ದುರ್ಯೋಧನನ ಪಕ್ಷದಲ್ಲಿರುವ ಮತ್ತೆ ಯಾರೂ ಕೂಡ ದುರ್ಯೋಧನನಿಗೆ ಒಳ್ಳೆಯದು ಏನಾಗುತ್ತೋ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡವ್ರು ಇಲ್ಲ ಅಲ್ಲಿ. ಅಂದರೆ ಪಾಂಡವರ ಬಗ್ಗೆನೂ ಇದೆ, ಅವ್ರ ಬಗ್ಗೆನೂ ಇದೆ, ನ್ಯಾಯ ಅನ್ಯಾಯ ನೋಡ್ತಾರೆ. ಇನ್ಯಾರೋ ಯೋಧರುಗಳು ಸ್ವಾರ್ಥಕ್ಕೆ ಬಂದಿದ್ದಾರೆ. ಆದರೆ ಅಲ್ಲಿರೋ ಒಬ್ಬನೇ ಒಬ್ಬ ದುರ್ಯೋಧನನ ಹಿತವೇ ನನ್ನ ಬದುಕು ಅಂತ ಅಂದ್ಕೊಂಡವ್ನು ಕರ್ಣ. ಅವನು ಇಡೀ ಬದುಕು ಹಾಗೆ ಬದುಕಿದ್ನಲ್ಲ. ಹಾಗಾಗಿ ಸರ್ವೈರವಧ್ಯ ರಾಧೇಯೋ ದೇವೈರಪಿ ಸವಾಸವೈಹಿ ಋತೇತ್ವಾಮಿತಿ ಮೇ ಬುದ್ಧಿಸ್ತ್ವಮದ್ಯ ಜಹಿ ಸೂತಜಂ. ಹಾಗಾಗಿ ಇಂದ್ರಸಹಿತವಾದ ದೇವತೆಗಳು ಕೂಡ ಕರ್ಣನನ್ನು ಕೊಲ್ಲಲಾರರು. ಆದರೆ ನನಗೆ ಸ್ಪಷ್ಟವಾಗಿ ಇದೆ, ನೀನೊಬ್ಬ ಮಾತ್ರ ಅವನನ್ನು ಕೊಲ್ಲಬಲ್ಲೆ. ಮಾತುಗಾರಿಕೆಯ ಇದನ್ನು ನೋಡಿ, ಕರ್ಣನನ್ನು ಅಷ್ಟು ಕ್ವಾಲಿಟೀಸ್ ಹೇಳ್ತಾ, ಅಂದರೆ ಎಷ್ಟು ಜಾಗದಲ್ಲಿ ಎಚ್ಚರಿಕೆ ತಗೋಬೇಕು ಅಂತ ಹೇಳಿದಾಗಾಯಿತು. ಅಲ್ಲೆಲ್ಲ ನೀನು ಸುಲಭ ಅಂತ ಅನ್ಕೋಬೇಕಾಗಿಲ್ಲ ಅಂತ, ಆದರೆ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯ ಇರೋದು ನಿನಗೆ ಮಾತ್ರ ಅಂತ. ಇದಕ್ಕಿಂತ ಬೆಸ್ಟ್ ಕೌನ್ಸಿಲಿಂಗ್ ಬೇಕೇ ಆಗಿಲ್ಲ. ಇಲ್ಲ. ಫಸ್ಟು ಇವನ ಬಗ್ಗೆ ಹೇಳ್ದ, ಅರ್ಜುನನ ಬಗ್ಗೆ. ನೀನು ಎಂಥ ವೀರ ಅಂತ, ಅವನೆಂಥ ವೀರ ಅಂತ ಹೇಳ್ದ. ಆದ್ರೆ ನೀನು ಅವನನ್ನು ಕೊಲ್ಲಬಲ್ಲೆ ಅಂತ ಹೇಳ್ದ. ಸುಲಭದ ತುತ್ತಲ್ಲ. ನೀನು ನಿನ್ನ ಯು ಹ್ಯಾವ್ ಟು ಪುಟ್ 100%. ನಿನ್ನ ಸಂಪೂರ್ಣ ಪ್ರಯತ್ನ ನೀನು ಹಾಕಲೇಬೇಕಾಗತ್ತೆ ಅಂತ ಇಷ್ಟ ಹೇಳಿ ಮತ್ತೆ ಹೇಳ್ತಾನೆ ಅವನು. ದುರಾತ್ಮಾನಂ ಪಾಪಮತಿಂ ನೃಶಂಸಂ ದುಷ್ಟಪ್ರಜ್ಞಂ ಪಾಂಡವೇಯೇಷು ನಿತ್ಯಂ ಹೀನಸ್ವಾರ್ಥಂ ಪಾಂಡವೇಯೈರ್ವಿರೋಧೇ ಹತ್ವಾ ಕರ್ಣಂ ಧಿಷ್ಠಿತಾರ್ಥೋ ಭವಾದ್ಯ. ಆದರೆ ಅವನು ದುಷ್ಟ ಕರ್ಣ. ಪಾಪಮತಿಂ, ಅವನ ಬುದ್ಧಿಯಲ್ಲಿ ದುಷ್ಟತನ ಇದೆ, ಕೆಡುಕು ಇದೆ ಅವನಲ್ಲಿ. ನೃಶಂಸಂ, ಕ್ರೂರಿ ಅವನು. ದುಷ್ಟಪ್ರಜ್ಞಂ, ಪ್ರಜ್ಞೆ ಕೂಡ ಸರಿಯಾದದ್ದಲ್ಲ. ಅವನ ಪ್ರಜ್ಞೆಯಲ್ಲೂ ಕೂಡ ದೋಷ ಇದೆ. ಪಾಂಡವರನ್ನು ವಿನಾಕಾರಣ ದ್ವೇಷಿಸ್ತಾ ಇದ್ದಾನೆ ಅವನು. ಹೀನಸ್ವಾರ್ಥಂ ಪಾಂಡವೇಯೈರ್ ವಿರೋಧೆ. ಪಾಂಡವರನ್ನು ಯಾಕೆ ವಿರೋಧಿಸ್ತಿ ಅಂತ ಕೇಳಿದರೆ ಕರ್ಣನಲ್ಲಿ ಒಂದು ಉತ್ತರ ಇಲ್ಲ. ವಿನಾಕಾರಣ ದ್ವೇಷಿಸ್ತಾ ಇದ್ದಾನೆ ಅವನು. ಅಂಥ ಕರ್ಣನನ್ನು ನೀನು ಕೊಲ್ಲಲೇಬೇಕಿದೆ ಅಂತ. ಇದು ನೋಡಿ ಮುಂದಿನ ಸ್ಟೆಪ್ ಇದು. ಭಾಳ ಚೆನ್ನಾಗಿದೆ ಈ ಸ್ಟೆಪ್. ಹಾಗಾಗಿ ನೀನೇ ವೀರ ನಿಮ್ಮಿಬ್ಬರಲ್ಲಿ. ದುರ್ಯೋಧನ ಪಾಪಿ, ಆದರೆ ಅದಕ್ಕೆ ಮೂಲ ಕಾರಣ ಕರ್ಣ. ತಮದ್ಯ ಮೂಲಂ ಪಾಪಾನಾಂ, ಇಷ್ಟಕ್ಕೂ ಕಾಣಿಸ್ಕೊಂಡಿದ್ಯಾರು ಮಾಡಿದ್ಯಾರು ಅಂದ್ರೆ ದುರ್ಯೋಧನ, ಆದರೆ ಅದರ ಹಿಂದಿರೋದು ಯಾರು ಅಂದರೆ ಕರ್ಣ. ಸೌತಿಂ ಧನಂಜಯ ಜಯ. ಹಾಗಾಗಿ ನೀನು ಕರ್ಣನನ್ನು ಇವತ್ತು ಗೆಲ್ಲಲೇಬೇಕು ಅಂತ. ಸೊ ನೀವು ಹೇಳಿದ್ದು ತುಂಬ ಚೆನ್ನಾಗಿತ್ತು ಸರ್. ಆಮೇಲೆ ಕೃಷ್ಣ ಹೇಳಿದ್ದಂದರೆ ಕೊನೆಗೆ ಅವನ ಸ್ವಭಾವನ ಯಾಕೆ ಹೇಳಬೇಕು ಅಂತ ನನ್ನ ಪ್ರಕಾರ. ಅಂದರೆ ಈಗ ಒಂದು ಯುದ್ಧ ಇದೆ, ಹೀಗೆ ಕೊಲ್ಲಬೇಕು ಅನ್ನೋದು ಯುದ್ಧ, ಮತ್ತು ಕರ್ಣನನ್ನು ಕೊಲ್ಲಬೇಕು ನನ್ನ ಕರ್ತವ್ಯ ಅನ್ನೋದು ಬೇರೆ. ಬಟ್ ಅವನು ವಧೆಗೆ ಅರ್ಹ ಅನ್ನೋದು ಹೇಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅಂದರೆ ಅವನು ಕೊಲ್ಲೋದು ಧರ್ಮ ಕಾರ್ಯ
ಅನ್ನೋದಿದೆಯಲ್ಲ ಅದು ತುಂಬ ಮುಖ್ಯ. ಸೊ ಹೀಗಾಗಿ ಅವನಲ್ಲಿ ಒಂದು ರೊಚ್ಚು ಬರಬೇಕಲ್ಲ, ರೊಚ್ಚು ಬರಬೇಕು. ಸೊ ಅದನ್ನು ಕೂಡ ಅವ್ನು ಮಾಡ್ದ. ಅದು 2 ಥರದಲ್ಲಿ ಮಾಡ್ದ. ಒಂದು, ಆ ಮನುಷ್ಯ ಸರಿ ಇಲ್ಲ ಅಂತ. ಎರಡನೆಯದ್ದು, ನಿಮಗೆ ತೊಂದರೆ ಕೊಟ್ಟಿದ್ದಾನೆ ಅಂತಲೂ ತಂದ ಅಂತ ಆ ಅಂಶವೂ ಇದೆ. ಅಂದರೆ ಅವನು ವಧಾರ್ಹ ಅವನು. ಯಾಕೆ ಅಂದರೆ ದುಷ್ಟನ ಜೊತೆಗೆ ನಿಂತ್ಕೊಂಡಿದ್ದಾನೆ, ದುಷ್ಟನಿಗೆ ಸಹಕಾರಿಯಾಗಿದ್ದಾನೆ, ಹಾಗಾಗಿ ವಧಾರ್ಹ. ಅದು ಜನರಲ್ ಆಯಿತು. ಅದರ ಜೊತೆಗೆ ಅವನು ಕಷ್ಟ ಕೊಟ್ಟಿದ್ದು ನಿಮಗೆ ಅಂತ. ಹಾಗಾಗಿ ಅದು ಆವಾಗ ಏನಾಯ್ತು, ಅದು ವ್ಯಕ್ತಿಗತವಾದ ರೋಷ ಕೂಡ ಹುಟ್ಟುಕೊಳ್ತು. ಒಬ್ಬ ಕ್ಷತ್ರಿಯನಾಗಿ ಕೂಡ ಅವನನ್ನು ಕೊಲ್ಲಬೇಕು ಅಂತ ಅವನಿಗೆ ಅನ್ನಿಸುವಂತಾಯ್ತು. ಅದಕ್ಕೆ ಬೇಕಾಗುವಷ್ಟು ಮಾತನ್ನು ಹೇಳ್ದ ಕೃಷ್ಣ. ಅಲ್ಲಿಗೆ ಕೃಷ್ಣನ ಮಾತು ಇಲ್ಲ, ಮುಂದುವರಿಯುತ್ತೆ. ಓಕೆ. ಸೊ ಹಾಗೆ ಕೃಷ್ಣ ಮತ್ತೇನು ಹೇಳ್ತಾನೆ, ಇಷ್ಟೆಲ್ಲ ಹೇಳಿದ್ಮೇಲೆ ಮುಗಿತಲ್ವಾ ಅಂತ ಅನ್ಸುತ್ತೆ. ಬಟ್ ಕೃಷ್ಣ ಹೇಳಿದ್ಮೇಲೆ ಹೌದಲ್ವ ಇದು ಹೇಳಬೇಕಲ್ವಾ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಇದೆ ಕೃಷ್ಣನ ಮಾತುಗಳು. ಸೊ ಅದನ್ನು ಅಷ್ಟೇ ಚೆನ್ನಾಗಿ ಸಂಪತ್ ಸರ್ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಸಂಪತ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ, ಸರ್ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ಎಷ್ಟೋ ಪ್ರಶ್ನೆಗಳು ನಾನು ಕೇಳದಿರುವಂಥ, ಸಂಪತ್ ಸರ್ ಮನಸ್ಸಲ್ಲಿ ಬರದೇ ಇರುವಂಥ ಪ್ರಶ್ನೆಗಳು ಕೂಡ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಸಲ ಬರ್ತವೆ. ಯಾಕೆಂದರೆ ತುಂಬ ನಿಷ್ಪಕ್ಷಪಾತವಾಗಿ, ತುಂಬ ಅಂದರೆ ಯಾವುದೇ ಪ್ರೆಜುಡಿಸ್ ಇಲ್ಲದೆ ನೀವು ನೋಡ್ತಿರ್ತೀರ ಎಷ್ಟೋ ಸಲ. ಸೊ ಹೀಗಾಗಿ ಅಂದರೆ ಹೊಸ ದೃಷ್ಟಿಕೋನ ಎಷ್ಟೋ ಸಲ ಬರುತ್ತೆ. ಹಾಗಾಗಿ ಆ ಪ್ರಶ್ನೆಗಳಿಗೂ ಸ್ವಾಗತ. ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.